ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಸೀರೀಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. ಅದನ್ನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಲಿಂಕ್ಗಳನ್ನು ಹಾಕಿದ್ದೀವಿ, ನೋಡಿ. ವಿಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮೋಸ್ಟ್ ಇಂಪಾರ್ಟೆಂಟ್, ಹೊಸದಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ, ಭೌತ ವಿಜ್ಞಾನದಲ್ಲಿ ಇಟ್ ಮೀನ್ಸ್ ಫಿಸಿಕ್ಸಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಆನ್ಸರ್ಸನ್ನು ನೋಡೋಣ. MCQದಲ್ಲಿ ಫಸ್ಟ್ ಕ್ವಶನ್ ಇತ್ತು. 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಮತ್ತು 220 ವೋಲ್ಟ್ ಅಳತೆಯ ಕಾರ್ಯನಿರ್ವಹಿಸತಕ್ಕಂಥ ವಿದ್ಯುತ್ ತಂತುದೀಪದ ಸಾಮರ್ಥ್ಯ ಕೇಳಿದ್ದಾರೆ. 2.5 ಆಂಪಿಯರ್ ಇದೆ, 220 ವೋಲ್ಟ್ ಇದೆ. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಬಿ, 110 ವೋಲ್ಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 2. ಬಿಳಿ ಬೆಳಕಿನ ಕಿರಣವು ಪಟ್ಟಕದ ಮೂಲಕ ಹಾಯ್ದು ಹೋದಾಗ ಉಂಟಾಗ್ತಕ್ಕಂಥ ವರ್ಣ ವಿಭಜತೆಯಲ್ಲಿ ಅತ್ಯಂತ ಹೆಚ್ಚು ಬಾಗುವ ಕಿರಣ ಯಾವುದು ಅಂತ ಕೇಳಿದ್ದಾರೆ. ಸೊ ಕೆಂಪು, ಹಸಿರು, ನೇರಳೆ, ಹಳದಿ. ಸೊ ವಿಬ್ ಗಯಾರ್ ಅಂತಕ್ಕಂಥದ್ದು ಸೂತ್ರದ ನೇರಳೆ ಅಂತ ಕರೀತಾರೆ. ಎಸ್, ವಯೋಲೆಂಟ್ ಬಣ್ಣ. ಮುಂದಿನ ಪ್ರಶ್ನೆ, ವೋಲ್ಟತೆಯನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸುವ ಸರಣಿಯಲ್ಲಿ ಜೋಡಿಸಬೇಕಾದ ಸಾಧನ ಯಾವುದು? ದಿಕ್ಪರಿವರ್ತಕ, ಗ್ಯಾಲ್ವನೋಮೀಟರ್, ರಿಯೋಸ್ಟಾಟ್, ವೋಲ್ಟಮೀಟರ್. ಸರಿಯಾದ ಉತ್ತರ ಬರ್ತದೆ ರಿಯೋಸ್ಟಾಟ್ ಅಂತಕ್ಕಂಥದ್ದು. 4ನೆಯ ಬಹು ಆಯ್ಕೆ ಪ್ರಶ್ನೆ. ಒಂದು ಬೆಳಕಿನ ಕಿರಣವು ನೀರಿನಿಂದ ಗಾಳಿಯೆಡೆ ಓರೆಯಾಗಿ ಚಲಿಸಿದಾಗ ಅದು ಈ ರೀತಿ ಬಾಗ್ತದ: ಲಂಬದಿಂದ ಆಚೆಗೆ, ಲಂಬದ ಕಡೆಗೆ, ಲಂಬದ ದಿಕ್ಕಿಗೆ, ಪತನ ಕಿರಣದ ದಿಕ್ಕಿನಲ್ಲಿ ಅಂತ ಕೇಳಿದರೆ ಉತ್ತರ ಬರ್ತದ ಲಂಬದಿಂದ ಆಚೆಗೆ, ಆಪ್ಷನ್ ಎ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಇತ್ತು 1 ಅಂಕದ ಪ್ರಶ್ನೆಗಳಲ್ಲಿ. ಪ್ರಶ್ನೆ 5, ವಿದ್ಯುತ್ ರೋಧಶೀಲತೆಯನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. 1 ಮೀಟರ್ ಉದ್ದದ ಅಡ್ಡಕೊಯ್ತ ವಿಸ್ತೀರ್ಣ 1 ಮೀಟರ್ ಸ್ಕ್ವೇರ್ ಆಗಿರುವ ಒಂದು ವಾಹಕದ ರೋಧಕ್ಕೆ ಆ ವಾಹಕದ ರೋಧಶೀಲತೆ ಅಂತ ಕರೀತಾರೆ. ಪ್ರಶ್ನೆ 6, ಫ್ಲೆಮಿಂಗನ ಎಡಗೈ ನಿಯಮ ನಿರೂಪಿಸಿ, ಅದನ್ನು ಯಾವ ಉದ್ದೇಶಕ್ಕೆ ಉಪಯೋಗಿಸ್ತಾರೆ? ಉತ್ತರ, ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮೊದಲ 3 ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಹೆಬ್ಬೆರಳು ವಾಹಕದ ಚಲನೆ ದಿಕ್ಕನ್ನು ಸೂಚಿಸ್ತದೆ. ಈ ನಿಯಮ ಒಂದು ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವೇಶಿಸ್ತಕ್ಕಂಥ ವಾಹಕದ ಚಲನೆಯ ದಿಕ್ಕನ್ನು ತಿಳಿಯಲು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಇತ್ತು. ಪ್ರಶ್ನೆ 7, ಒಂದು ಪೀನ ಮಸೂರದಲ್ಲಿ ಪ್ರತಿಬಿಂಬದ ವರ್ಧನೆ -2 ಆಗಿದೆ. ಈ ಪ್ರತಿಬಿಂಬದ ಸ್ವಭಾವ ಏನು ಅಂತ ಕೇಳಿದ್ದಾರೆ. ಸತ್ಯ, ತಲೆ ಕೆಳಕಾದ ವರ್ಧನೆಗೊಂಡ ಪ್ರತಿಬಿಂಬ ಅಂತಕ್ಕಂಥ ಉತ್ತರ ಬರೀಬೇಕು. ಯಾವಾಗಲೂ ಚಿಕ್ಕದಾದ ಮಿಥ್ಯ ಪ್ರತಿಬಿಂಬ ನೀಡುವ ಮಸೂರದ ವಿಧಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. 8ನೇ ಪ್ರಶ್ನೆ ಉತ್ತರ ಬರ್ತದೆ ನಿಮ್ನ ಮಸೂರ ಅಂತಕ್ಕಂಥದ್ದು ಸರಿ ಉತ್ತರ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 9 ಇದೆ. 3 ರೋಧಗಳ ಸಮಾಂತರ ಜೋಡಣೆ ಮತ್ತು ಸರಣಿ ಜೋಡಣೆಗಳ ವಿದ್ಯುತ್ ಮಂಡಲಗಳ ಚಿತ್ರಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಸರಿಯಾಗಿ ತಾವೇನು ಮಾಡಬೇಕು, ಇದು ಸಮಾನಾಂತರ ಜೋಡಣೆ, ಇದು ಸರಣಿ ಜೋಡಣೆ, ಈ ತನ್ನಾಗಿರ್ತಕ್ಕಂಥ ಚಿತ್ರವನ್ನು ತಾವೇನು ಮಾಡಬೇಕಾಗ್ತದೋ ತೆಗಿಬೇಕಿತ್ತು. ಮುಂದಿನ ಪ್ರಶ್ನೆ 10, ಒಂದು ಪೀನ ಮಸೂರದ ಮುಂದೆ ಮಸೂರದ F ಮತ್ತು Cಗಳ ಮಧ್ಯೆ ಒಂದು ವಸ್ತುವನ್ನು ಇಟ್ಟಾಗ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ಸ್ಥಾನ ಸ್ವಭಾವ ತೋರಿಸ್ತಕ್ಕಂಥ ರೇಖಾಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಪೀನ ಮಸೂರದ ಮುಂದೆ F ಮತ್ತು Cಗಳ ಮಧ್ಯೆ ವಸ್ತು ಇಟ್ಟಾಗ ಅದರ ಸ್ಥಾನ ಸ್ವಭಾವವನ್ನು ತೋರಿಸ್ಬೇಕಾಗದ, ಅದನ್ನು ಈ ತನ್ನಾಗಿರ್ತಕ್ಕಂಥ ಚಿತ್ರ ಬಿಡಿಸ್ಬೇಕಿತ್ತು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. 3 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 11 ಬತ್ತು. ನೀವು ಸೈಕಲ್ಗಳಲ್ಲಿ ಉಪಯೋಗಿಸ್ತಕ್ಕಂಥ ವಿದ್ಯುತ್ ಜನಕ ಇಟ್ ಮೀನ್ಸ್ ಡೈನಮೋಗಳ ತಯಾರಕರಂತ ಭಾವಿಸಿ. ನೀವು ಉತ್ಪಾದಿಸುವ ವಿದ್ಯುತ್ ಜನಕಗಳಿಂದ ಗರಿಷ್ಠ ಪ್ರಮಾಣದ ಪ್ರೇರಿತ ವಿದ್ಯುತ್ ಪ್ರವಾಹನ ಪಡಿಲಿಕ್ಕೆ ಯಾವ ಅಂಶಗಳನ್ನು ಗಮನಿಸ್ತೀರಿ ಅಂತ ಕ್ವಶನ್ ಕೇಳಿದ್ದಾರೆ. ಉತ್ತರ ನೋಡೋಣ. ನಾವು ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕಾಗ್ತದೆ ಅಂತಕ್ಕಂಥದ್ದು. ಸೊ ಇಷ್ಟು ವಾಹಕದ ಸುರುಳಿಗಳು ಹೆಚ್ಚಿಸಬೇಕು, ಶಕ್ತಿಯುತ ಕಾಂತಗಳ ಉಪಯೋಗ, ಐಚ್ಛಿಕ ಆರ್ಮೇಚರ್ಗಳ ತಿರುಗುವ ವೇಗವನ್ನು ಹೆಚ್ಚಿಸಬೇಕಂತಕ್ಕಂಥ ಅಂಶ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ ಅದರಲ್ಲಿ ಆಯ್ಕೆ ಇತ್ತು. ವಿದ್ಯುತ್ ಫ್ಯಾನ್ ಅಥವಾ ಮಿಕ್ಸರ್ ಗ್ರೈಂಡರ್ಗಳಲ್ಲಿ ಶಾಶ್ವತ ಕಾಂತವನ್ನು ಉಪಯೋಗಿಸೋದಿಲ್ಲ ಏಕೆ? ವಿದ್ಯುತ್ ಮೋಟಾರ್ಗಳು ಯಾವ ತತ್ವದ ಮೇಲೆ ಕೆಲಸವನ್ನು ಮಾಡ್ತವೆ ಅಂತ ಕೇಳಿದ್ದಾರೆ. ಇದ್ರ ಉತ್ತರ ನೋಡೋದಾದರೆ ವಿದ್ಯಾರ್ಥಿಗಳೇ, ಎಸ್ ಇದಿತ್ತು ಉತ್ತರ. ಇಟ್ ಮೀನ್ಸ್ ಚಿಕ್ಕ ಮೋಟಾರ್ಗಳಲ್ಲಿ ಶಾಶ್ವತ ಕಾಂತಗಳು ಸೂಕ್ತವಾಗಿರ್ತವೆ, ಆದರೆ ವಾಣಿಜ್ಯ ಉಪಯೋಗಕ್ಕೆ ಸ್ಥಿರವಾದ ಕಾಂತಕ್ಷೇತ್ರವನ್ನು ಉಂಟು ಮಾಡಲು ವಿದ್ಯುತ್ ಕಾಂತಗಳನ್ನು ಉಪಯೋಗಿಸ್ತಾರೆ. ವಿದ್ಯುತ್ ಮೋಟಾರ್ಗಳು ಕಾರ್ಯನಿರ್ವಹಿಸ್ತಕ್ಕಂಥ ತತ್ವ ವಿದ್ಯುತ್ ಪ್ರವಹಿಸ್ತಕ್ಕಂಥ ಒಂದು ವಾಹಕ ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅಂತಕ್ಕಂಥ ತಾವೇನು ಮಾಡಬೇಕಾಗಿತ್ತು, ಬರೀಬೇಕಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 12, ಸೌರಶಕ್ತಿಯಿಂದ ನೇರವಾಗಿ ವಿದ್ಯುತ್ ಶಕ್ತಿಯನ್ನು ಪಡೆಯುವ ವಿಧಾನದಲ್ಲಿ ಇರತಕ್ಕಂಥ ಪ್ರಯೋಜನಗಳು ಏನು? ಸೌರಕೋಶಗಳ ವಿದ್ಯುತ್ ಫಲಕದಿಂದ ವಿದ್ಯುತ್ ಪಡೆಯುವ ವಿಧಾನದಲ್ಲಿರುವ ಮಿತಿಗಳು ಏನು ಅಂತ ಕೇಳಿದರೆ ಇಂಪಾರ್ಟೆಂಟ್ ಕ್ವಶನ್ ಇತ್ತು. ಸೊ ಇದು ಸೌರಕೋಶದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಯೋಜನಗಳಿತ್ತು 12ನೇ ಪ್ರಶ್ನೆಯಲ್ಲಿ. ಆಮೇಲೆ ಇಲ್ಲಿರ್ತಕ್ಕಂಥದ್ದು ಇವೆರಡು ಮಿತಿಗಳು ಇತ್ತು. ಸೊ ನೋಡ್ಕೊಳ್ರಿ, ತುಂಬ ಚೆನ್ನಾಗಿರ್ತಕ್ಕಂಥ
ಅವು ಪಾಯಿಂಟ್ಸ್ಗಳು ಇತ್ತು. ಮುಂದಿನ ಪ್ರಶ್ನೆ ಎಸ್, ಬೈಜಿಕ ಇಂಧನದಿಂದ ವಿದ್ಯುತ್ತನ್ನು ಹೇಗೆ ಉತ್ಪಾದಿಸ್ತಾರೆ, ಆಮೇಲೆ ಬೈಜಿಕ ವಿದ್ಯುತ್ ಸ್ಥಾವರದ ಅನಾನುಕೂಲಗಳು ಏನು ಅಂತ ಕೇಳಿದ್ದಾರೆ. ಇದು ಅಲ್ಲಿ ಯುರೇನಿಯಂ 235 ಅನ್ನು ಬಳಸಿ ಯಾವ ತರನಾಗಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸ್ತಾರೆ ಅಂತಕ್ಕಂಥ ವಿವರಣೆ ಇತ್ತು. ಆಮೇಲೆ ಇದರ ಒಂದು ಮಿತಿಗಳು ಏನೆಲ್ಲ ಇತ್ತು ಅನ್ನೋದನ್ನು ಸಹಿತ ಇಲ್ಲಿ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಎಸ್ 13, ಟೆಂಡಾಲ್ ಪರಿಣಾಮ ಅಂದರೆ ಏನು? ನಿತ್ಯ ಜೀವನದಲ್ಲಿ ಟೆಂಡಾಲ್ ಪರಿಣಾಮದ 2 ದೃಷ್ಟಾಂತಗಳನ್ನು ತಾವೇನು ಮಾಡಬೇಕಾಗಿತ್ತು, ತಿಳಿಸಬೇಕಾಗಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ಈ ಕ್ವಶನ್ ಬಹಳ ಸಾರನು ಕೂಡ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇದಿತ್ತು ಟೆಂಡಾಲ್ ಪರಿಣಾಮದ ಬಗ್ಗೆ ಇರತಕ್ಕಂಥದ್ದು. ಎಸ್, ಇಲ್ಲೇನು ಕಲೀಲದ ಕಣಗಳಂತ ಇದೆ ನೋಡಿ. ಸೊ ಇದಿತ್ತು ಟೆಂಡಾಲ್ ಪರಿಣಾಮ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅದ್ರದ್ದು ಉತ್ತರಗಳನ್ನು ತಾವುಗಳು ಬರಿಬೇಕಿತ್ತು. ಎಸ್, 14ನೇ ಪ್ರಶ್ನೆ ಬಂತು. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಬೇಕು. ಮತ್ತು ಈ ಬೆಳಕಿನ ವಕ್ರೀಭವನದ ನಿಯಮಗಳಲ್ಲಿ ನಿರಪೇಕ್ಷ ವಕ್ರೀಭವನ ಸೂಚಾಂಕ ಅಂದರೆ ಏನು ಅಂತ ಅವ್ರು ಏನು ಮಾಡಿದ್ದಾರೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ ತಾವುಗಳು ಯಾವೆಲ್ಲ ಉತ್ತರಗಳನ್ನು ಇಲ್ಲಿ ಬರಿಬೇಕಾಗಿತ್ತು ಅನ್ನೋದಂದರೆ, ಬೆಳಕಿನ ವಕ್ರೀಭವನದ ನಿಯಮಗಳಲ್ಲಿ ಇದು 2 ಆಗಿರ್ತಕ್ಕಂಥ ನಿಯಮಗಳಿದ್ದಾವೆ, ಅದನ್ನು ಪಾಸ್ ಮಾಡಿ ನೋಡ್ಕೊಡ್ರಿ. ಆಮೇಲೆ ಇದು ಎಸ್, ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ ಅಂದರೆ ಯಾವುದಕ್ಕೆ ಕರಿತೀವಿ ಅಂತಕ್ಕಂಥದ್ದು ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಚಿತ್ರ ಗಮನಿಸಬೇಕು, ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಚಿತ್ರಗಳನ್ನು ನೋಡಿ ಸೊ ಪ್ರಶ್ನೆಗೆ ಉತ್ತರಗಳನ್ನು ಕಲ್ಪಿಸೋದಾದರೆ ಇದು ಆ ಪ್ರಶ್ನೆಗಿರ್ತಕ್ಕಂಥ ಉತ್ತರ ಆಗಿತ್ತು. ಇದೇ ತನ್ನಾಗಿರ್ತಕ್ಕಂಥ ಅನ್ವಯಿಕ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಬರ್ತಾ ಇದ್ದಾವೆ ಎಕ್ಸಾಮಿನೇಷನಲ್ಲಿ. ತಾವುಗಳು ಅಪ್ಲೈಡ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಲೇಬೇಕು, ಇಲ್ಲಾಂದರೆ ಸೈನ್ಸಲ್ಲಿ ರಿಸಲ್ಟ್ ಆಗೋದಿಲ್ಲ. ಮುಂದಿನ ಪ್ರಶ್ನೆ ಬಂತು. ಈ ಕೆಳಗಿನ ವಿದ್ಯುತ್ ಮಂಡಲಗಳಲ್ಲಿ ರೋಧ ತಂತಿಗಳ ಒಟ್ಟು ರೋಧ ಕಂಡುಹಿಡಿಯಿರಿ. ಈ ಮಂಡಲಗಳನ್ನು 6 ವ್ಯಾಟ್ ಬ್ಯಾಟ್ರಿಗೆ ಜೋಡಿಸಿದಾಗ ಪ್ರತಿ ಮಂಡಲದಲ್ಲಿ ಹರಿತಕ್ಕಂಥ ವಿದ್ಯುತ್ ಪ್ರವಾಹ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ವಿದ್ಯುತ್ ಮಂಡಲಗಳನ್ನು ಕೊಟ್ಟಿದ್ದಾರೆ. ಸೊ ಆ 2 ವಿದ್ಯುತ್ ಮಂಡಲಗಳಲ್ಲಿ ಲೆಕ್ಕವನ್ನು ಮಾಡಿದಾಗ ಸರಣಿಯಲ್ಲಿ ನಮಗೆ ಒಟ್ಟು ರೋಧ ಎಷ್ಟು ಸಿಗ್ತದ ಅಂತಕ್ಕಂಥದ್ದನ್ನು ನೋಡಬೇಕು. ಸೊ ಟೋಟಲಿ ವಿದ್ಯುತ್ ಪ್ರವಾಹ ಎಷ್ಟು ಬರ್ತದಪ್ಪ ಅಂದ್ರೆ 1.1 A ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ. ಸೊ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಮತ್ತು ಇದೇ ಒಂದು 3ನೇ ಸೆಟ್ನ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ದೊಂದಿಗೆ ನಾನು ಸಿಗ್ತೀನಿ. ಬಾಯ್.